ನೀವು ನಾವೆಲ್ಲ ರೈಲ್ವೆ ಹಳಿ ಮೇಲೆ ರೈಲು ಸಂಚರಿಸುವುದನ್ನ ನೋಡಿದ್ದೇವೆ, ಅದು ಸಾಮಾನ್ಯ ಕೂಡ. ಆದರೆ ಅದೇ ರೈಲ್ವೆ ಹಳಿಯ ಮೇಲೆ ಒಂದು ಕಾರು ಚಲಿಸುತ್ತಿರುವುದನ್ನ ನೀವು ಎಂದಾದರೂ ನೋಡಿದ್ದೀರಾ? ಸಿನಿಮಾದಲ್ಲಿ ನೋಡಿರ್ತೀರಿ, ಅದು ಬೇರೆ. ಆದರೆ ಇದು ಯಾವುದೋ ಸಿನಿಮಾ ದೃಶ್ಯವಲ್ಲ, ಇದು ತೆಲಂಗಾಣದ ಜನರನ್ನು ಬೆಚ್ಚಿ ಬೀಳಿಸಿದ ನೈಜ ಘಟನೆ. ಇದಕ್ಕಾಗಿ 10 ರಿಂದ 15 ರೈಲುಗಳ ಸಂಚಾರವೇ ನಿಂತಿದೆ ಅಂದ್ರೆ ಯೋಚನೆ ಮಾಡಿ ಹೇಗಿರುತ್ತೆ ಅಂತ. ಇದು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಶಂಕರಪಲ್ಲಿ ಬಳಿ ನಡೆದ ಘಟನೆಯಾಗಿದ್ದು, ಇಡೀ ರೈಲ್ವೆ ವ್ಯವಸ್ಥೆಯನ್ನೇ ಒಂದು ಕ್ಷಣ ಸ್ತಬ್ಧಗೊಳಿಸಿದೆ. ಉತ್ತರ ಪ್ರದೇಶ ಮೂಲದ 34 ವರ್ಷದ ಮಹಿಳೆಯೊಬ್ಬರು ತಮ್ಮ ಕಾರನ್ನ ರೈಲ್ವೆ ಹಳಿ ಮೇಲೆ ಓಡಿಸಿದ ವಿಡಿಯೋ ಈಗ ವೈರಲ್ ಆಗುತ್ತಿದ್ದು, ಎಲ್ಲ ಕಡೆ ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆಯಾಗುತ್ತಿದೆ. ಹೌದು, ತೆಲಂಗಾಣದ ಕೃಷ್ಣಾರೆಡ್ಡಿ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದ ಮಹಿಳೆಯೊಬ್ಬರ ಅವಾಂತರ ರೈಲ್ವೆ ಇಲಾಖೆಯನ್ನ ಸ್ತಬ್ಧಗೊಳಿಸಿದೆ. ರಂಗಾರೆಡ್ಡಿ ಜಿಲ್ಲೆಯ ಶಂಕರಪಲ್ಲಿ ಬಳಿ 34 ವರ್ಷದ ಮಹಿಳೆ ತಮ್ಮ ಕಿಯಾ ಸೋನೆಟ್ ಕಾರನ್ನ ನೇರವಾಗಿ ರೈಲ್ವೆ ಹಳಿಯ ಮೇಲೆ ಹತ್ತಿಸಿ ಚಲಾಯಿಸಲು ಆರಂಭಿಸಿದರು. ಕೇವಲ 13 ಸೆಕೆಂಡುಗಳ ಈ ದೃಶ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಅದಲ್ಲದೆ ಈ ಅನಿರೀಕ್ಷಿತ ಘಟನೆಯಿಂದ 10 ರಿಂದ 15 ಪ್ಯಾಸೆಂಜರ್ ರೈಲುಗಳ ಸಂಚಾರ ಸಂಪೂರ್ಣವಾಗಿ ನಿಲ್ಲುವಂತಾಗಿತ್ತು. ಮಹಿಳೆಯ ಕಾರಿನ ಅವಾಂತರಕ್ಕೆ ರೈಲ್ವೆ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡಿದ್ದು, ಬೆಂಗಳೂರು ಹೈದರಾಬಾದ್ ರೈಲು ಸೇರಿ ಕನಿಷ್ಠ 10 ರಿಂದ 15 ಪ್ಯಾಸೆಂಜರ್ ರೈಲುಗಳ ಸಂಚಾರವನ್ನ ಬಂದ್ ಮಾಡಿತ್ತು. ಕೆಲವು ರೈಲುಗಳನ್ನ ಬೇರೆ ಮಾರ್ಗಗಳಿಗೆ ಡೈವರ್ಟ್ ಮಾಡಲಾಯಿತು. ಒಂದು ಸಣ್ಣ ಘಟನೆ ಇಡೀ ರೈಲು ಸಂಚಾರ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿದೆ. ಇನ್ನು ಅತ್ತ ಹಳಿಯ ಮೇಲೆ ಕಾರು ಚಲಿಸುತ್ತಿರುವುದನ್ನ ಕಂಡ ರೈಲ್ವೆ ಸಿಬ್ಬಂದಿ ಮತ್ತು ಪೊಲೀಸರು ಗಾಬರಿಯಿಂದ ಕಾರಿನ ಹಿಂದೆ ಓಡಲಾರಂಭಿಸಿದರು. ಅವರ ಪ್ರಯತ್ನದ ಫಲವಾಗಿ ಕೊನೆಗೂ ಕಾರನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾದರು. ಆದರೆ ಮುಂದೆ ಬೇರೆ ಚಾಲೆಂಜ್ ಇತ್ತು. ಕಾರಿನಲ್ಲಿದ್ದ ಮಹಿಳೆ ಕಾರಿನಿಂದ ಇಳಿಯಲು ರೆಡಿನೇ ಇರಲಿಲ್ಲ. ಆಕೆಯ ವರ್ತನೆ ಅತ್ಯಂತ ಕೆಟ್ಟದಾಗಿತ್ತು. ಬರಲ್ಲ ಅಂದ್ರೆ ಬರಲ್ಲ ಅಂತ ಕುಳಿತುಕೊಂಡಿದ್ದಳು. ಮೂಲಗಳ ಪ್ರಕಾರ ಆಕೆಯನ್ನ ಕಾರಿನಿಂದ ಹೊರತರಲು ಸ್ಥಳೀಯರು, ಪೊಲೀಸರು ಮತ್ತು ರೈಲ್ವೆ ಸಿಬ್ಬಂದಿ ಸೇರಿ ಸುಮಾರು 20 ಜನ ಹರ ಸಾಹಸ ಪಟ್ಟಿದ್ದಾರೆ. ಕಾರನ್ನ ರೈಲ್ವೆ ಹಳಿ ಮೇಲೆ ಚಲಿಸಿದ್ದಲ್ಲದೆ ಅಲ್ಲಿನ ಜನರಿಗೆ ಆವಾಜ್ ಹಾಕಿದ್ದಾಳೆ. ಆದರೆ ಬಹಳಷ್ಟು ಪ್ರಯತ್ನಿಸಿದ ಬಳಿಕ ಜನರು ಆಕೆಯನ್ನ ಕಾರಿನಿಂದ ಹೊರಗೆಳೆದು ಆಕೆಯ ಕೈ ಕಟ್ಟಿದ್ದಾರೆ. ಆಕೆ ತನ್ನ ಕೈಗಳನ್ನು ಯಾಕೆ ಕಟ್ಟಿದ್ದೀರಿ, ಬಿಚ್ಚಿ ಎಂದು ಕಿರುಚಾಡಿದ್ದಾಳೆ. ಈ ದೃಶ್ಯಗಳು ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದ ರೈಲ್ವೆ ಪೊಲೀಸ್ ವರಿಷ್ಠಾಧಿಕಾರಿ ಚಂದನ ದೀಪ್ತಿ, ಪ್ರಾಥಮಿಕ ತನಿಖೆಯಲ್ಲಿ ಆ ಮಹಿಳೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಂತೆ ಕಂಡು ಬಂದಿದ್ದಾರೆ. ಅವರು ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು, ಉತ್ತರ ಪ್ರದೇಶದವರೆಂದು ಹೇಳಿದ್ದಾರೆ. ಪೊಲೀಸರು ಕಾರಿನಲ್ಲಿದ್ದ ಆಕೆಯ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪ್ಯಾನ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅದಲ್ಲದೆ ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿರುವಂತೆ ಕಾಣುತ್ತಿದ್ದು, ತನ್ನ ಸಾವನ್ನ ಕೊಲೆಯೆಂದು ಬಿಂಬಿಸಲು ಪ್ರಯತ್ನಿಸಿದ್ದಾಳೆ ಎಂದು ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಮಹಿಳೆ ಪೊಲೀಸರ ಕಸ್ಟಡಿಯಲ್ಲಿದ್ದು ತನಿಖೆ ಪ್ರಗತಿಯಲ್ಲಿದೆ. ಒಟ್ಟಿನಲ್ಲಿ ಒಬ್ಬ ಮಹಿಳೆ, ಒಂದು ಕಾರು ಮತ್ತು ಒಂದು ಕ್ಷಣದ ತಲ್ಲಣ ಇಡೀ ರೈಲ್ವೆ ವ್ಯವಸ್ಥೆಯನ್ನೇ ಸ್ತಬ್ಧಗೊಳಿಸಿತ್ತು. ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಏನಾಯ್ತು ಎನ್ನುವುದಕ್ಕಿಂತ ಯಾಕಾಯ್ತು ಎನ್ನುವುದು. ನೋಡೋಣ ಪೊಲೀಸರ ತನಿಖೆಯಲ್ಲಿ ಏನು ಸತ್ಯ ಹೊರಬರುತ್ತೆ ಅಂತ.